ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರ ಈಗ ಕೇಳೋಣ, ಸಿರವಾರ ತಾಲೂಕಿನ ಕುರುಕುಂದ ಗ್ರಾಮದ ರಾಮು ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಿರವಾರ ತಾಲೂಕಿನ ಕುರುಕುಂದ ಗ್ರಾಮದ ರಾಮು ಬ್ಯಾಳೆಯವರು ನಮ್ಮ ಜೊತೆ ಇದ್ದಾರೆ. ಸರ್ಕಾರಿ ನೌಕರಿಯನ್ನು ಮಾಡಿ ನಿವೃತ್ತಿ ಹೊಂದಿ ಕೃಷಿಯಲ್ಲಿ ತಾವು ತೊಡಗಿಸ್ಕೊಂಡಿದ್ದಾರೆ. ಕೃಷಿ ಬದುಕು ಹೇಗಿದೆ, ಸರ್ಕಾರಿ ನೌಕರಿಗೂ ಮತ್ತು ಸರ್ಕಾರಿ ನೌಕರಿ ಮುಗಿದ ಮೇಲೆ ಕೃಷಿಯಲ್ಲಿ ಏನು ಕಷ್ಟ ನಷ್ಟಗಳಿದ್ದಾವೆ, ರೈತ ಹೇಗೆ ಬದುಕನ್ನು ನಡೆಸ್ತಿದ್ದಾನೆ, ರೈತರಿಗೆ ಒಳ್ಳೆದಾಗಬೇಕಪ್ಪ ಅಂತಂದರೆ ಏನು ಆಗಬೇಕು ಎಂಬಂಥ ಒಂದು ಹಲವಾರು ವಿಚಾರಗಳನ್ನು, ತಮ್ಮ ಅನುಭವದ ನುಡಿಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ ರಾಮು ಬ್ಯಾಳೆಯವರು. ರಾಮು ಬ್ಯಾಳೆಯವರು, ಇದೀಗ ತಾವು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರಿ, ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ ತಾವು? ಸರ್, ನಾವು ಕ್ರೀಡಾ ಇಲಾಖೆಯಲ್ಲಿ ಮಾಡ್ತಿದ್ವಿ ರೀ. 37 ವರ್ಷ ಸರ್ವಿಸ್ ಮಾಡೀವ್ರಿ. ಕ್ರೀಡಾ ಇಲಾಖೆಯಲ್ಲಿ ಯಾವ ಪೋಸ್ಟಲ್ಲಿ ಇದ್ರಿ ತಾವು, ಯಾವ ಹುದ್ದೆಯಲ್ಲಿ? ಅಟೆಂಡ್ರಿ ಅಂತಿದ್ದೀವಿ ಸರ್. ಅಟೆಂಡೆಂಟ್ ಆಗಿದ್ರಿ. ಯಾವ ಊರಲ್ಲಿ? ರಾಯಚೂರು ಸರ್. ನೋಡ್ರಿ, ಈಗ ತಮ್ಮದು ರಾಯಚೂರು ಜಿಲ್ಲೆ, ಮೂಲತಃ ತಮ್ಮದು ಕೃಷಿ ಕುಟುಂಬ, ತಮ್ಮ ತಂದೆಯವ್ರದ್ದು ಒಕ್ಕಲ್ತನ ಐತಾ? ಹೌದು ಸರ್, ಒಕ್ಕಲ್ತನ ಸರ್. ಹೆಂಗ್ರಿ ನಿಮ್ಗೆ ಆವಾಗಿನ ಕಾಲದಲ್ಲಿ ನಿಮ್ಮ ಎಜುಕೇಶನ್ ಏನಾಗಿತ್ತು, ನೌಕರಿ ಹೆಂಗೆ ಸಿಕ್ತು ನಿಮಗೆ? ನಮ್ಗೆ ಎಜುಕೇಷನು 3-4ನೇ ಕ್ಲಾಸಿಗೆ ಸಿಕ್ಕತ್ತು ಸರ್. ಅಲ್ಲಿ ನಾವು ಕೆಲಸ ಮಾಡಕ್ಕೆ ಹೋಗಿದ್ವಿ, ಅದು ಒಂದು ಪೋಸ್ಟ್ ಖಾಲಿ ಆಗಿತ್ತು. ಅದರಿಂದ ನಾವು ಮಾಡ್ತಾ ಟೆಂಪರರಿ ಮಾಡ್ತಾ ತಗೊಂಡ್ರು ಸರ್. ಅಂದ್ರೆ ತಾವು ಖಾಯಂ ನೌಕರಿ ಮಾಡೋಕ್ಕಿಂತ ಮುಂಚೆ ಭಾಳಷ್ಟು ವರ್ಷಗಳು ತಾವು ಟೆಂಪರರಿ ಕೆಲಸ ಮಾಡಿದ್ಮೇಲೆ ನಿಮಗೆ ಪರ್ಮನೆಂಟ್ ಆಯ್ತು? ಹೌದು ಸರ್. 37 ವರ್ಷ ಸರ್ವಿಸ್ ಮಾಡಿದ್ರಿ. ಹೆಂಗ್ರಿ ನಿಮ್ಮ ಅವಾಗಿನ ವೃತ್ತಿ ಹೆಂಗಿತ್ತು? ಅವಾಗ ಸರ್ಕಾರಿ ನೌಕರಿ ಮಾಡ್ಬೇಕಪ್ಪ ಅಂತಂದ್ರೆ ಜನ ಭಾಳ ಹಿಂದರಿಕೆ ಮಾಡ್ತಿದ್ರು. ಹೊಲ ಐತಿ, ಆಸ್ತಿ ಐತಿ, ಸರ್ಕಾರಿ ನೌಕರಿ ಯಾರಿಗೆ ಬೇಕು ಅಂತ ಹೇಳ್ಬಿಟ್ಟು ಜನ ಅಭಿಪ್ರಾಯ ಇತ್ತು. ಅವಾಗಿಂದು ಸರ್ಕಾರಿ ನೌಕರಿ ಭಾಳ ಉತ್ತಮ ಸರ್. ಈಗಿಂದು ಭಾಳ ಕಠಿಣ ಸರ್ಕಾರಿ ನೌಕರಿ ಮಾಡೋದಕ್ಕೆ. ಅವಾಗಿಂದು ಭಾಳ ಚೆನ್ನಾಗಿತ್ತು ಸರ್. ಆಫೀಸರ್ ಹಂಗಿದ್ರು ಎಲ್ಲ ಅಷ್ಟು ಚೆನ್ನಾಗಿ ನಡೀತಿತ್ತು ಸರ್. ಈಗ ಆಗಲ್ಲ ಸರ್. ಈಗ ನೋಡ್ರಿ, ಈಗ ನಿಮ್ಮ ತಂದೆಯವ್ರ ಕಾಲಕ್ಕೆ ಎಷ್ಟು ಎಕರೆ ಭೂಮಿ ಇತ್ತು, ನಿಮ್ಗೆ ಎಷ್ಟು ಬಂತು, ನಿಮ್ಮ ರಿಟೈರ್ಡ್ ಆದಮೇಲೆ ನೀವು ಹೆಂಗ್ರಿ ಬದುಕು ನಿಮ್ಮದು? ನಮ್ಗೆ 5 ಎಕರೆ ಭೂಮಿ ಅದ ಸರ್. ಅದರಲ್ಲಿ 4 ಮಂದಿ ನಾವು ಅಣ್ಣ ತಮ್ಮರು. ಮನುಷ್ಯಾಗ 1.5 ಎಕರೆ ಬಂದದ ಸರ್. ಅಂದರೆ 1.5 ಎಕರೆ ಭೂಮಿ ಒಳಗೆ ನೀವು ನೌಕರಿ ಮಾಡತ್ನಾಗ ನಿಮ್ಮ ಅಣ್ಣ ತಮ್ಮರು ಮಾಡ್ತಿದ್ರ? ಮಾಡ್ತದೆ, ನಮ್ಮ ಅಣ್ಣ ತಮ್ಮರು ಮಾಡ್ತಿದ್ರು ಸರ್ ಒಕ್ಕಲ್ತನ. ಅವ್ರು ಅಂದ್ರೆ ನಾನೆಲ್ಲ ತಂದು ಹಾಕೋದು ಬಿಡೋದು ಎಲ್ಲ ನಾನೇ ಮಾಡ್ತಿದ್ದೆ. ಅವರು ಒಕ್ಕಲ್ತನ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಈಗ ನಿಮ್ಮ ಕೈ ಮೇಲೆ ಒಕ್ಕಲ್ತನ, ನೀವು ರಿಟೈರ್ಮೆಂಟ್ ಆದಮೇಲೆ ನಿಮ್ಮ ಭೂಮಿ ನೀವು ಮಾಡ್ಕೊಳಕತ್ತೀರ ಅಥವಾ ಅವ್ರಿಗೆ ಬಿಟ್ಕೊಟ್ರಿ ಅಣ್ಣ ತಮ್ಮರಿಗೆ? ಇಲ್ಲ ಸರ್, ನಮ್ಮ ಭೂಮಿ ನಾನೇ ಮಾಡ್ಕೊಂಬಕತ್ತೀನಿ. ಏನು ನಿಮ್ಮದು ನೀರಾವರಿ ವ್ಯವಸ್ಥೆ ಹೆಂಗದ? ಬೋರ್ ಅದ, ಕಾಲುವೆ ಅದ, ಏನು ಒಣ ಭೂಮಿ? ಬೋರ್ ಅದು ಸರ್. ಅದು ಮಳೆ ಜಗ್ಗಿ ಆದ್ರೆ ಬೋರ್ನಾಗ ಬರ್ತದೆ ಸರ್ ನೀರು. ಮಳೆ ಆಗಲಿಲ್ಲ ಅಂದ್ರೆ ಬೋರಿನಲ್ಲಿ ಬರಲ್ಲ. ಹಂಗೆ ಮಾಡ್ಕೊಂಡು ಹೊಂಟೀವಿ ಸರ್. ಏನಾಗ್ತೀರಿ 1.5 ಎಕರೆ ಭೂಮಿ ಅಥವಾ ಏನು ಬೇರೆ ಲೀಸ್ ಗೀಸ್ ಹಾಕೋತೀರಾ ಹೇಗೆ? ಮೆಣಸಿನ್ಕಾಯಿ 2 ವರ್ಷ ಮೆಣಸಿನ್ಕಾಯಿ ಹಾಕಿದ್ದೆ ಸರ್. ಅದು ಲಾಸ್ ಆಯಿತು. ಆಮೇಲೆ ಈ ವರ್ಷ ಉಳ್ಳಾಗಡ್ಡೆ ಹಾಕೀನಿ ಸರ್. ಉಳ್ಳಾಗಡ್ಡೆ ರೇಟ್ ಇಲ್ಲ ಅಂತ ಇದಾಗಿ ಹೊಲ ತುಂಬ ಹಂಗೆ ಬಿಟ್ಟುಬಿಟ್ಟಿನಿ ಸರ್. ಇವತ್ತು ಹೋಗಿ ನೋಡಿದ್ರಿಗೂ ನಂದು 2 ಎಕರೆ ಹೊಲ್ದಾಗ ಬರೀ ಉಳ್ಳಾಗಡ್ಡೆ ಕಾಣ್ತದೆ ಸರ್, ಮಣ್ಣು ಕಾಣಂಗಿಲ್ಲ. ಉಳ್ಳಾಗಡ್ಡೆ ಹಾಕ್ತೀರಿ? ಇಲ್ಲ ಸರ್, ವರ್ಷ ಹಾಕಿಲ್ಲ, ಈ ವರ್ಷ ಹಾಕೀನಿ ಸರ್. ನೋಡ್ರಿ, ಮೊದಲನೇ ವರ್ಷ ಹಾಕಿದ್ದಕ್ಕೆ ನಿಮ್ಗೆ ಲಾಸ್ ಸರ್. ಮೆಣಸಿನ್ಕಾಯಿ 3 ವರ್ಷ ಹಾಕಿದ್ರೆ ಮೆಣಸಿನ್ಕಾಯಿ ಲಾಸ್ ಆಯ್ತು ಸರ್. ಈ ವರ್ಷ ಉಳ್ಳಾಗಡ್ಡೆ ಹಾಕಿ ನಾನು ತೆಗೆದು ಉಳ್ಳಾಗಡ್ಡಿ ಲಾಸ್. ನೋಡ್ರಿ, ನೀವು ಒಕ್ಕಲ್ತನ ಮಾಡಿ ಮುಂಚೆ ಸರ್ಕಾರಿ ನೌಕರಿ ಮಾಡ್ತಿದ್ರಿ. ನೋಡ್ರಿ, ಒಂದು ತಿಂಗಳಾತಪ್ಪ ಅಂತಂದ್ರೆ ನೌಕರಿ ಪಗಾರ ಬರ್ತಿತ್ತು. ಅದೇ ರೀತಿ ಒಕ್ಕಲ್ತನ ಮಾಡಿದ್ರೆ ಎಷ್ಟು ಕಷ್ಟ ಅದಾವ್ರಿ? ಭಾಳ ಕಷ್ಟ ಸರ್. ರೈತರು ಬದುಕ್ಬೇಕಂದ್ರೆ ಕಷ್ಟ ಆಗ್ಯದ ಸರ್. ಅದು ಬೆಲೆ ಇಲ್ಲ, ಒಳ್ಳೆ ಬೆಲೆ ಸಿಗೋದಿಲ್ಲ. ಪ್ರತಿಯೊಂದು ಹತ್ತಿಗಾದ್ರೆ ಅಷ್ಟೇ ಸರ್, ತೊಗರಿಗಾದ್ರೆ ಅಷ್ಟೇ, ಮೆಣಸಿನ್ಕಾಯಿಗಾದ್ರೆ ಅಷ್ಟೇ. ಉಳ್ಳಾಗಡ್ಡಿ ಅಂತೂ ಕೇಳೋರಿಲ್ಲ ಸರ್. ಉಳ್ಳಾಗಡ್ಡಿ ಎಷ್ಟು 1 ಎಕರೆ ಹಾಕಿದ್ರೆ? 2 ಎಕರೆ ಹಾಕಿದ್ದೆ. 2 ಎಕರೆ ಉಳ್ಳಾಗಡ್ಡಿ? ಹೌದು ಸರ್. ಅದು ತಪ್ಪು ಮಾಡೋದು. 2 ಎಕರೆ ಯಾಕೆ ಹಾಕಿ ಹೋಗಿದ್ರಿ ನೀವು? 1 ಎಕರೆ, ಅರ್ಧ ಎಕರೆಯಿಂದ ಚಲೋ ಮಾಡ್ಬೇಕು. ಇಲ್ಲವ, ನಾನು 2 ಎಕರೆ ಹಾಕಿ ನೋಡೋಣ ಅಂತ ಹಾಕಿದೆ ಸರ್. ಇರೋದಷ್ಟೇ ನನ್ನ ಭೂಮಿ, ಬೇರೆ ಬೆಳೆ ಸ್ವಲ್ಪರಾಗ ಏನು ಬೆಳೆ ಅಂತ ಹಾಕಿದ್ದೀನಿ ಸರ್. ಖರ್ಚು ಎಷ್ಟಾತ್ರಿ ಉಳ್ಳಾಗಡ್ಡಿ ಈ ಸಲ? ಖರ್ಚು 90,000 ಬಂದ ಸರ್. ಯಾವಾಗಲಿಂದ ಸಸಿ ಇಡತ್ನಾಗಿಲಿಂದ ಈ ಕಟಾವು ಮಾಡೋವರೆಗೂ? ಕಟಾವು ಮಾಡ್ಲಲ್ಲ ಸರ್, ಕುಂಟೆ ಹೊಡೆದು ಹೊಲ್ದಾಗ ಬಿಟ್ಬಿಟ್ಟು. ಯಾರು ಕೇಳಿಲ್ವ ರೇಟು? ಯಾರು ಕೇಳಿಲ್ಲ ಸರ್. ಕೇಳಿದ್ರೆ ಅಲ್ಲಿ ನಮ್ಮ ಪಕ್ಕದ ಹೊಲದಲ್ಲಿ ಒಯ್ದಿದ್ರು ಸರ್. ಅಲ್ಲಿಗೆ ಒಯ್ದ್ರೆ ಅವರು ಈ 500 ಅಂಗಡಿಯವ್ರು ಆತ ಕರ್ಸಿ ಕೊಟ್ಟು ಕಳಿಸ್ಯಾರ. ಅಂದ್ರೆ ಅದನ್ನ ಕೇಳೋರಿಲ್ಲ ಸರ್. ಒಳಗಡೆ ಕೇಳೋರು ಏನಾದ್ರು ಸ್ಟಾಕ್ ಮಾಡ್ಕೊಂಡು ಏನಾದ್ರು ಒಂದು ಈರುಳ್ಳಿ ಶೇಖರಣಾ ಘಟಕ ಅಥವಾ ಏನಾದ್ರು ಒಂದು ಶೆಡ್ ಗಿಡ್ ಹಾಕೊಂಡು ಅದನ್ನ ಸ್ಟಾಕ್ ಇಡ್ಬೇಕಲ್ಲ, ಇದ್ದಷ್ಟು ಉಳಿತದ.
ಇಲ್ಲ ಸರ್, ಇಲ್ಲಿ ಏನು ಇಡೋದಕ್ಕೆ ಏನು ವ್ಯವಸ್ಥೆ ಮಾಡಿಲ್ಲ. ಸರ್ಕಾರನ ಮಾಡ್ಬೇಕಾಗ್ಯದ, ಅವರು ಮಾಡವಲ್ರಿ. ಎಲ್ಲೇನ ಎಸಿ ಗೋಡಂಗಳು ಮಾಡಿ ಉಳ್ಳಾಗಡ್ಡಿಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕ್ರಿ ರೈತರಿಗೆ. ಈಗ ಕೆಲವೊಬ್ಬರು ರೈತರು ತಮ್ಮ ಹಂತದಲ್ಲಿ ಈಗ ಏನು ಮಾಡ್ತಾರೆ, ಈಗ ತೊಗರಿ ಕಟ್ಟಿಗೆ ಆಗಿರ್ಬೋದು, ಕೆಲವೊಂದು ಕಟ್ಟಿಗೆಗಳನ್ನು ಮಾಡಿ ಮೇಲೆ ಅಟ್ಟ ಮಾಡಿದಂಗೆ ಮಾಡಿ ಅದರ ಮೇಲೆ ಒಣ ಹಾಕೋದಂಥದ್ದು. ಈ ರೇಟ್ ಬಂದಾಗ ಸ್ವಲ್ಪ ದಿವಸ ಅವು ಇವು ಇಟ್ಟಾಗ ಏನೋ ಒಂದು ರೇಟ್ ಉಳಿತದ. ಸರ್, ನಮ್ದು 2 ಎಕರೆಗೆ ನಾವು ಅರ್ಧ ಎಕರೆ ಅದನ್ನ ಮಾಡಿ ಉಳಿದು ನಾವು ಏನು ಮಾಡಮ್ಮ? 15 ಎಕರೆಗೆ ಭೂಮಿ ಜಗ್ಗಿದ್ದವ್ರು ಮಾಡ್ಬೋದು ಸರ್. ನಮ್ಮ ಭೂಮಿ ಸ್ವಲ್ಪ ಅದ, ಸ್ವಲ್ಪ ಅದ. ಅಷ್ಟ್ರಾಗ ನಾವು ಒಂದು ಅರ್ಧ ಎಕರೆ ಬೇಕು ಸರ್. ಅದಕ್ಕೆ ಅರ್ಧ ಎಕರೆಗೆ ಅದು ಮಾಡಿ ಜೋಪಡಿ ಮಾಡಿದಂಗ ಒಂದು ಸಣ್ಣದು ಒಂದು ಅಟ್ಟ ಮಾಡಿದಂಗೆ ಮಾಡಿ ಅದಕ್ಕೆ ಮೇಲೆ ಕೆಳಗೆ ನಾವು ಹೆಂಗೆ ಕಾಟ ಮೇಲೆ ಮಾಡ್ತೀವಲ್ಲ, ಬುಡಕ ಮೇಲೆ 2 ಲೇಯರ್ ಮಾಡಿ ಹೌಸ್ ಹಿಡಿಯಲ್ಲ ಸರ್. ಅದು ಹಿಡಿಯಂಗಿಲ್ಲ. ಅದು ಉಳ್ಳಾಗಡ್ಡಿ ಅಂದ್ರೆ ಒಂದು 200 ಕ್ವಿಂಟಲ್ ಆಗ್ತಿತ್ತು ಸರ್. ಅಷ್ಟು ಜಾಗ ಸಾಲದಲ್ಲ. ಏನು ₹1 ಇನ್ಕಮ್ ಬರಲಿಲ್ಲ ಉಳ್ಳಾಗಡ್ಡಿ ನಿಮಗೆ? ಏನು ಬಂದಿಲ್ಲ ಸರ್, ಲಾಸ್ ಆಗಿದೆ ಸರ್. ಚೆನ್ನಾಗಿದೆ ಸರ್ ಎಲ್ಲ ಹೊಲ್ದಾಗ. ಉಳ್ಳಾಗಡ್ಡಿ ತಕೊಂಡ್ಮೇಲೆ ಮತ್ತೆ ಮುಂದೇನು ಈ ಸಲ ಮತ್ತೆ ಏನು ಶೇಂಗಾ ಹಿಂಗೆ ಹಾಕ್ಬೇಕು? ಇಲ್ಲ ಸರ್, ಸಜ್ಜೆ ಹಾಕ್ಬೇಕಂತ ಮಾಡಿ. ನಾವು ಬೇಸಿಗೆ ಸಜ್ಜಿ ಸಜ್ಜೆ ಖರ್ಚು ಕಮ್ಮಿ ಅದ ಸರ್. ಅದು ಅದಕ್ಕೆ ಸಜ್ಜೆ ಹಾಕ್ಬೇಕಂತ ಮಾಡಿ. ಮತ್ತೇನಾರು ತರಕಾರಿ ಗಿರ್ಕಾರಿ ಹಾಕೋಬೇಕು. ಈಗ ನೀವು ರಿಟೈರ್ಮೆಂಟ್ ಆಗಿರಿ, ನೀವು ಕೂಲೆಲ್ಲ ಹಿಡ್ಕೊಂಡು ಏನಾರ ಒಂದು ಸಿರುವಾರ ಹಟ್ಟಿ ನಿಮ್ಗೆ ಮಾರ್ಕೆಟ್ ಸಮೀಪ ಅದಾವ. ₹400 ಕೂಲಿ ಸರ್. ಅರೆಯವರಿಗೆ ಎಲ್ಲಿ ಕೊಡ್ತಾರೆ ಸರ್? ಒಂದ್ಸಲ ರೇಟ್ ಇರ್ತದ, ಒಂದ್ಸಲ ರೇಟ್ ಇರೋದಲ್ಲ. ಅವರಿಗೆ ಆಗೋದಿಲ್ಲ ಸರ್. ಹೌದು, ಅದ್ರ ಸಲುವಾಗಿ ಸಜ್ಜೆ ಬಂದಷ್ಟು ಬರಲಪ್ಪ ಒಂದೇ ಸಲ. ಪೆನ್ಷನ್ ಬರಕ ಮತ್ತೆ ಈಗ ಹೊಲಕ್ಕೆ 90,000 ಖರ್ಚು ಮಾಡಿದ್ದಕ್ಕೆ ಒಂದು ಲೆವೆಲ್ಗೆ ಆತಿಲ್ಲ ಅಂತಂದ್ರೆ ಕೈ ಸುಟ್ಕೊಳ್ಳೋದು. ಇಲ್ಲ ಸರ್, ನಾವು ಸ್ವಲ್ಪ ಪೆನ್ಷನ್ ಬರೋದಕ್ಕೆ ಮನ್ಯಾಗ ನಮ್ಮ ಹೆಂಡ್ರ ಮಕ್ಕಳು ಬದುಕ್ತಾರ್ರಿ. ಈ ರೈತರಿಗಂತ ಈ ಟೈಪ್ ಆದ್ರೆ ರೈತರಿಗೆ ಏನು ಮಾಡ್ಬೇಕು ಹೇಳ್ರಿ? ಇದಕ್ಕೆ ಸರ್ಕಾರ ಏನಾನ ಸ್ವಲ್ಪ ಎಚ್ಚೆತ್ತಿ ಏನಾದರೂ ಟೋಟಲ್ ಬೆಳೀರಿ, ಉಳ್ಳಾಗಡ್ಡಿ ಅಂತ ಹೇಳೋದಲ್ಲ, ಎಲ್ಲ ಬೆಳೆಗೆ ಅವರು ಇದು ಮಾಡ್ಬೇಕು. ಸರ್ಕಾರ ಒಂದು ಗಮನಕ್ಕೆ ತಗೊಂಡು ಮಾಡ್ಬೇಕು ರೈತರು. ಎಲ್ಲ ಸರ್ಕಾರ ಸರ್, ಕೇಂದ್ರ ಸರ್ಕಾರ ಬಂತು, ರಾಜ್ಯ ಸರ್ಕಾರ ಬಂತು. ಎಲ್ಲಿ ನೋಡಿದ್ರೆ ಭಾಷಣದಲ್ಲಿ ರೈತನೇ ನಮ್ಮ ಬೆನ್ನೆಲು ಬಂತಾರ. ಆ ಬೆನ್ನೆಲು ಬಂದು ನೋಡೋರಿಲ್ಲ ಸರ್ ಬೆಳೆ ಬಂದಾಗ. ಹೌದು, ಅಂದ್ರೆ ವೈಜ್ಞಾನಿಕ ಇಂತಹ ಸಂದರ್ಭದಲ್ಲಿ ನಷ್ಟ ಆದಾಗ ರೈತರಿಗೆ ಒಂದು ಅನುಕೂಲ ಆಗ್ಬೇಕು, ಏನಾರ ಒಂದು ಸಹಾಯ ಆಗ್ಬೇಕು. ಸಹಾಯ ಮಾಡ್ಬೇಕು ಸರ್. ಕೇಂದ್ರ ಸರ್ಕಾರ ಆಗಲಿ, ನಮ್ಮ ರಾಜ್ಯ ಸರ್ಕಾರ ಆಗಲಿ, ಇವರು ಮಾಡಿದ್ರೆ ಏನಾದ್ರು ರೈತರು ಬದುಕ್ತಾರೆ ಸರ್. ಇಲ್ಲ ಅಂದ್ರೆ ಮತ್ತೆ ವಿಷ ಕುಡಿದು ಸಾಯ್ಬೇಕು ಪರಿಸ್ಥಿತಿ ಬರ್ತದೆ ಸರ್. ಆ ಸಂದರ್ಭಗಳು ನಾವು ಅದನ್ನು ಯೋಚನೆ ಮಾಡೋದು ಬೇಡ. ರಾಮ ಅವರೇ, ಮುಖ್ಯವಾಗಿ ಹೋದ ತಾವು ಮೆಣಸಿಕಾಯಿ ಹಾಕಿಯೋದು ಅಂತ ಹೇಳಿದ್ರೆ ಅದೇ ಲಾಸ್ ಆಯ್ತು ನಿಮಗೆ? ಅದು ಒಂದು ರೋಗ ಬಂದು ಏನು ಆಗಿಲ್ಲ ಸರ್. ಇದೇನದು ಮುಟ್ರ ಬಂತ, ಕರಿಜಿಗಿ ಬಂತು? ಮುಟ್ರ ಬಂತು ಸರ್. ಮುಟ್ರ ಬಂದ್ರೆ ಆಯ್ತು ಸರ್. ಕಾಯಿ ಮಾಹಿತಿ ತಗೋಬೇಕು, ಬೀಜೋಪಚಾರ ಯಾವ್ದು ಸುಧಾರಿತ ತಳಿ, ಯಾವ್ದು ಎಣ್ಣೆ ಕಾಲಕ್ಕೆ ಆರೈಕೆ ಮಾಡ್ಬೇಕು. ಅವಾಗ ನಿಮ್ಗೆ ಹೆಂಗ್ ಮಾಹಿತಿ ಸಿಗ್ಲಿಲ್ಲ ಏನು? ಹಂಗೆ ಇಲ್ಲ, ನಾವು ಅಂಗಡಿಯಲ್ಲಿ ತಂದು ಹೊಡೆದ್ವಿ ರೀ. ಅದು ಕೇಳಿದ್ವಿ, ಇದು ಇಂಥದ್ದು ರೋಗ ಬಂದದಂದ್ರೆ ಅವರು ಇದನ್ನ ನೋಡಿ ಅದನ್ನ ನೋಡಿ ಅಂತ ಕೊಟ್ಟರು, ಹೊಡೆದ್ವಿ. ಆದ್ರೆ ಸ್ವಲ್ಪ ಮಳೆ ಹೆಚ್ಚಾಗಿ ಇದಾಗ್ಲಿಲ್ಲ ಸರ್. ಅದು ನೋಡ್ರಿ ಮತ್ತೆ ರಾಮ ಅವ್ರ, ಈಗ ಸಣ್ಣ ರೈತರಿಗೆ ಇಂತಹ ಸಮಸ್ಯೆಗಳು ಅಕಾಲಿಕ ಬಂದ್ಬಿಡ್ತಪ್ಪ ಅಂತಂದ್ರೆ ಸಾಲ ಗೀಲ ಮಾಡಿರ್ತಾರ, ಲಾಸ್ ಆತಪ್ಪ ಅಂದ್ರೆ ತಲೆ ಮೇಲೆ ಲಾಸ್ ಆತ ಸರ್. ಲಾಸ್ ಆದ್ರೆ ಅವ್ರು ಮತ್ತೆ ನಾ ಹೇಳ್ತೀನಲ್ಲ ಸರ್, ಏನಾದ್ರೆ ಮಾಡ್ಕೋಬೇಕಿಲ್ಲ, ಬೆಂಗಳೂರಿಗೆ ಹೋಗಿಬಿಡ್ಬೇಕು ಸರ್. ಇಲ್ಲಿ ಮತ್ತು ರಾಮ ಅವ್ರಿಗೆ ಇಷ್ಟ ಲಾಸ್ ಆಯ್ತು. ಈಗ ನಿಮ್ದು ಉಳ್ಳಾಗಡ್ಡಿ ಲಾಸ್ ಆಯ್ತು, ಮೆಣಸಿಕಾಯಿನೂ ಲಾಸ್ ಆಯ್ತು. ಈಗ ಮಾಡಾರು ಮನೆಯವರು ನೀವು ಒಕ್ಕಂತ ಎಷ್ಟು ಜನ ಇದೀರಿ? ನಮ್ಮ ಚಿಕ್ಕಪ್ಪನ ಮಕ್ಕಳು ಇದ್ದಾರೆ ಸರ್, ಇಬ್ಬರು ಇದ್ದಾರೆ. ಇಬ್ಬರು ಒಕ್ಕಲ್ತನ ಮಾಡ್ತಾರೆ ಸರ್. ಅವರಿಗೆ ಅರ್ಧ ನನಗೆ ಅರ್ಧ ಅಂತ ಕೊಟ್ಟಿವಿ. ಪಾಪ ನಂದು ಹೆಂಗನ ಆಗಲಿ ಸರ್, ಅವ್ರು ದುಡಿದಕ್ಕೂ ಅವರಿಗೆ ಉಳ್ಕಂದಿಲ್ಲ ಅವರು. ಹಿಂಗಾಗಿ ಭಾಳ ತಿಪ್ಪಲಾಗ್ಯ ಸರ್. ಮತ್ತು ನೀವೀಗ ವಯಸ್ಸು ನಿಮ್ಗೀಗ 65-70 ಸಮೀಪ, ಹೊಲಕ್ಕೆ ಹೋಗ್ತೀರಿ ಅವಾಗ? ಇಲ್ಲ ಸರ್, ನಾನು ಬೆಳಗ್ಗೆ ಸಾಯಂಕಾಲ ಕಂಟಿನ್ಯೂ ಹೊಲದಲ್ಲಿ ಇರ್ತೀನಿ ಸರ್. ಬೆಳಗ್ಗೆ 6-7 ಗಂಟೆಗೆ ಹೋಗ್ತೇನೆ ಸರ್. 10 ಗಂಟೆ ತನಕ ಇರ್ತೀನಿ ಹೊಲದಲ್ಲಿ. ಆಮೇಲೆ 3 ಗಂಟೆಗೆ ಹೋಗ್ತೀನಿ. ಮಧ್ಯಾಹ್ನ 6 ಗಂಟೆ ತನಕ ಹೊಲದಲ್ಲೇ ಇರ್ತೀನಿ ಸರ್. ಬೆಳೆ ಅದು ಇದು ನೋಡ್ಕೊಂತ ಏನು ಮತ್ತು ಹೊಲದಾಗ ಇದ್ರೇ ಸಮಾಧಾನ, ಊರಾಗಿದ್ರೆ ಹೊತ್ತು ಹೋಗಂಗಿಲ್ಲ? ಇಲ್ಲ ಸರ್, ನನಗೆ 2 ಸಲ ಹೊಲಕ್ಕೆ ಹೋದ್ರೆ ನನಗೆ ಸಮಾಧಾನ. ಇಲ್ಲ ಅಂದ್ರೆ ಊರಾಗ ನಾನು ಇರಲ್ಲ ಸರ್. ನೋಡ್ರಿ, ಈ ಸಲ ಉಳ್ಳಾಗಡ್ಡಿ ಲಾಸ್ ಹಿಂಗಾತು, ರೇಟ್ ಹೋಯ್ತು, ಕೇಳೋರಿಲ್ಲ, ಹೊಲದಾಗೆ ಬಿಟ್ರಿ. ಮತ್ತು ಮುಂದಿನ ವರ್ಷ ಮತ್ತೆ ಏನಾರ ಉಳ್ಳಾಗಡ್ಡಿ ಹಾಕೋ ಪ್ಲಾನ್ ಆಗಪ್ಪ ಸಾಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ರಿ ಹೆಂಗೆ? ಏನು ಮುಂದಿನ ವರ್ಷ 1 ಎಕರೆಯನ್ನು ಮಾಡ್ಬೇಕಂತ ಐತೆ ಸರ್. ಈ ವರ್ಷ ಲಾಸ್ ಆಗ್ಯದ. 2 ಎಕರೆ ಭಾಳ ಆಯಿತು, ನೀವು ಸ್ವಲ್ಪ ಹಾಕ್ಬೇಕು, ನೀವು ಹಾಕಿ ನೋಡ್ಬೇಕಾಗಿತ್ತು. ಇಲ್ಲ ಸರ್, ನಂದು ಇರೋದು 2 ಎಕರೆ ಹೊಲದ. ನೋಡೋಣ, ಒಂದೇ ಸಲ ಹಾಕಿಬಿಟ್ರೆ ಆಯ್ತದ. ನಾನು ಏನೋ ದೇವರು ಹೋದ ಸಲ ರೇಟ್ ಇತ್ತು ಸರ್, ಅದ್ರಂಗೆ ರೇಟ್ ಬಂದ್ರೆ ನನಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಹಾಕಿದ್ದೆ ಸರ್. ಉಳ್ಳಾಗಡ್ಡಿ ರೇಟ್ ಹಂಗೆ ರೀ, ಬಂತಂದ್ರೆ ದಬಾಶಿ ಬಂದ್ಬಿಡ್ತದ, ಹೋಯ್ತಪ್ಪ ಅಂತಂದ್ರೆ ಕೈ ಸುಟ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾವು ಒಂದು ಅರ್ಧ ಎಕರೆ 1 ಎಕರೆಯಿಂದ ಮಾಡಬೇಕು. ಲಾಸ್ ಆದ್ರನ್ನ ಹಾಕ್ಬೇಕು, ಲಾಭ ಆದ್ರನ್ನ ಹಾಕ್ಬೇಕು. ಅದೇ ಸರ್, 1 ಎಕರೆ ಹಾಕ್ಬೋದಿತ್ತು. ಆದ್ರೆ 1 ಎಕರೆಗೆ ಇನ್ನೂ ಬೇರೆದು ಏನು ಮಾಡಲಿ ಅಂತ ಲೆಕ್ಕ ಹಾಕಿ ಯೋಚನೆ ಮಾಡಿ ಹಾಕಿ ಸರ್ 2 ಎಕರೆ. ನೋಡ್ರಿ, ಈಗ ನಿಮಗೆ ಸರ್ಕಾರಿ ನೌಕರಿ ಇತ್ತು, 37 ವರ್ಷ ನೀವು ಆಫೀಸು ಮನೆ ನಾಷ್ಟ ಊಟ ಎಲ್ಲ ಮಾಡಿ ಶಿಸ್ತಿಂದ ಜೀವನ ಮಾಡ್ತಿದ್ರಿ. ಈಗ ರಿಟೈರ್ಡ್ ಆದಮೇಲೆ ಹಳ್ಳಿ ಬದುಕು ನಿಮ್ಗೆ ಹೆಂಗೆ ಅನ್ಸಕತ್ತದ? ಇಲ್ಲ ಸರ್, ನನಗೆ ಮೊದಲಿಂದ ಹಳ್ಳಿ ಬದುಕು ಸರ್. ನಾನು ನೌಕರಿ ಮಾಡಿದ್ರಿಗೂ ಶನಿವಾರ ಆಯ್ತಾರ ನಾನು ಕಂಪಲ್ಸರಿ ಹೊಲ್ದಾಗ ಇರ್ತಿದ್ದೆ ಸರ್.
ಹೊಲ್ದಾಗೆ ಮಾಡೀನಿ ಸರ್, ನಾನು ಹುಟ್ಟಿದಾಗ್ಲಿಂದ ಹೊಲ್ದಾಗೆ ಮಾಡೀನಿ. ನೌಕರಿ ಬಂದ್ರಿಗೂ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ನನಗೆ ಯಾವತ್ತೂ ರಜೆ ಸಿಗಲಿ, ಎಷ್ಟು ದಿನ ಸಿಗಲಿ ಸರ್, ನಾನು ಅಲ್ಲಿ ಇರ್ತಿದ್ದಿಲ್ಲ, ಹೊಲಕ್ಕೆ ಬಂದೇ ಇರ್ತಿದ್ದೆ. ಹೊಲ ನಮ್ಮ ಅಣ್ಣವ್ರು ಎಲ್ಲರೂ ಕೂಡಿದ್ವಿ, ಎಲ್ಲ ಓಟು ಮಾಡ್ಕೊಂಡು ಹೋಗ್ತಿದ್ರು. ಈಗ ರಾಮವ್ರೆ ಮತ್ತೆ ಜೊತೆಗೆ ಈಗ ರಿಟೈರ್ಡ್ ಆದಮೇಲೆ ಕೋಳಿ ಸಾಕಾಣಿಕೆ, ಟಗರು ಸಾಕಾಣಿಕೆ, ಕುರಿ ಸಾಕಾಣಿಕೆ ಏನಾರ ಒಂದು ಮಾಡ್ಕೊಂಡ್ರೆ? ಇಲ್ಲ ಸರ್, ಏನು ಮಾಡಿಲ್ಲ ಸರ್ ನಾವು. ಈಗ ಆ ಹವ್ಯಾಸಕ್ಕೆ ಇಟ್ಕೋಬೇಕಾಗ್ತದೆ. ಒಂದು ಸಣ್ಣ ದೊಡ್ಡಿ ಮಾಡಿ ಒಂದು 8 ಟಗರು ಅಥವಾ ಒಂದು 20-30 ಕೋಳಿ, ಆಡು ಒಂದು ಏನಾರು ಮಾಡ್ಕೊಂಡ್ರಪ್ಪ ಅಂತಂದ್ರೆ ಅದು ಡಬಲ್ ಆಗ್ತದೆ ಆದಷ್ಟು ಬೇಗ. ಈ ಸಲ ಏನು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಮಾಡೀನಿ ಸರ್, ಮತ್ತೆ ಏನಾಗ್ತದೆ ನೋಡೋಣ ಸರ್. ಈಗ ಏನು ಕುರಿ ಮೇಯಿಸ್ಬೇಕಂತೇನಿಲ್ಲ, ಈಗ ಕೊಟ್ಟಿಗೆ ಪದ್ಧತಿಯಲ್ಲಿ ಮಾಡಿಕೊಂಡು ಸ್ವಲ್ಪ ಏನಾದರೂ ನಿಮ್ದು ಹೆಂಗನ ಬೋರ್ ಐತೆ ಅಂತ ಹೇಳಿದ್ರಿ, ನೀರು ಐತೆ ಅಂತ ಹೇಳಿದ್ರಿ, ಸ್ವಲ್ಪ ಏನಾದರೂ ಹುಲ್ಲಿನ ಬೆಳೆಗಳನ್ನು ಹಾಕೊಂಡ್ಬಿಟ್ರೆ ನಿಮ್ಗೆ ಅನುಕೂಲ ಆಗ್ತದೆ, ಕಟ್ ಮಾಡಿ ಹಾಕೋದು. ಅದೇ ಸರ್, ಅದೇ ಟೈಪ್ ಮಾಡ್ಬೇಕಂತ ಮಾಡೀನಿ ಕುರಿ ಸಾಕಾಣಿಕೆ. ಮತ್ತು ಮುಂದೆ ಏನು ನೋಡೋಣ ಸರ್, ಸರ್ಕಾರಕ್ಕೆ ಏನು ಕೊಡ್ತದ ಅಂತಾರ ಕುರಿ ಸಾಕಾಣಿಕೆಗೆ ತಂದು ಮಾಡ್ಬೇಕಂತ ಮಾಡೀನಿ ಸರ್. ಮತ್ತೀಗ ಜೊತೆಗೆ ಈಗ ಮಾಡ್ಕೊಂಡ್ರಲ್ಲ, ಈಗ ಒಕ್ಕಲ್ತನ ಅಂತಂದ್ರೂ ಈ ರೀತಿ ಅದ. ನಿಮ್ಮದು ಬೋರು ನಿಮ್ಮ ತಂದೆಯವ್ರ ಕಾಲಕ್ಕಿತ್ತು ಅಥವಾ ನೀವು ಹಾಕ್ಸ್ಕೊಂಡ್ರೆ ಹೇಗೆ ಬೋರ್? ಇಲ್ಲ ಸರ್, ನಾವು ಹಾಕ್ಸಿದ್ದು, ನಮ್ಮ ತಂದೆಯವ್ರ ಕಾಲಕ್ಕೆ ಏನೂ ಇರಲಿಲ್ಲ ಸರ್. ಎಷ್ಟು ಫುಟಿಗೆ ಬಿತ್ತು ಅಥವಾ ಏನು, ಎಷ್ಟು ಬೋರ್ನೇ ಇದ್ದು ಮೊದಲನೇ ಸಿಗ್ತಾ ನೀರು ಹೇಗೆ ನಿಮಗೆ ಒಂದೇ ಬೋರಿಗೆ? ಫಸ್ಟಿಗೆ ನೀರು ಸಿಕ್ತಿ ಸರ್, ಮೊದಲೇ ನೀರು ಸಿಕ್ಕಿತ್ತು. ಅದು 125 ಫೀಟ್ ಹಾಕ್ಸಿದೆ ಸರ್, 40 ಫೀಟ್ಲಿಂದ ನೀರು ಬಂತು. ಆಮೇಲೆ 125ಕ್ಕೆ ಸಾಕಾಗೋಷ್ಟು ಬಂತು. ಆದ್ರೆ ಈಗ ಮಳೆಗಾಲ ಆದರೆ ನೀರು ಬರ್ತದೆ ಸರ್, ಅದು ಇಲ್ಲ ಅಂದ್ರೆ ಹೋಯ್ತು ನೀರೆಲ್ಲ ಹೋಗಿಬಿಡ್ತದೆ ಸರ್. ಅಂದ್ರೆ ನಿಮ್ಗೆ ಕುಡಿಯೋಕ್ಕೂ ಅಲ್ಲಿ ಸಿಗಂಗಿಲ್ಲ? ಸಿಗಲ್ಲ ಸರ್, ಕುಡಿಯೋಕ್ಕೂ ಸಿಗೋದಿಲ್ಲ. ಮಳೆಗಾಲ ಆವಾಗ ಚಲೋ ಅಂದ್ರೆ ಅಂತರ್ಜಲ ಚಲೋ ಬರ್ತದ? ಹಾಂ, ಬರ್ತದೆ ಸರ್. ಮಳೆಗಾಲ ಆದ್ರೆ ಏನು ಬೋರಿಂದ ಏನು ಚಿಂತೆ ಇಲ್ಲ ಸರ್. ಮತ್ತೆ ನೋಡ್ರಿ, ಈಗ ನೀರು ಚಲೋ ಇತ್ತಪ್ಪ ಅಂತಂದ್ರೆ ಆ ಕಡೆ ಲೀಸಿಗೆ ಏನಾರು ನಿಮ್ಮ ಪಾಲಿಗೆ ನೀರು ಏನಾರು ಕೊಡ್ಬೋದಾಗಿತ್ತಲ್ಲ, ಏನಾರು ರೊಕ್ಕಕ್ಕೆ ಅಥವಾ ಏನಾರು ನೀರು? ಇಲ್ಲ ಸರ್, ಬಗ್ಲಾಗ ಎಲ್ಲರೂ ಬೋರ್ ಇದ್ದೇವೆ ಸರ್, ಬಗ್ಲಾಗ ನೋಲ್ದವ್ರು ಎಲ್ಲ. 1 ಎಕರೆ ಬೇರೆಯವ್ರದ್ದು ನಾನೇ ಲೀಜಿಗೆ ಮಾಡೀನಿ. ಅದು ನೀವು 1 ಎಕರೆ ಲೀಸಿಗೆ ಮಾಡೀವಿ ಸರ್. ಅದು 1 ಎಕರೆ ಮಾಡೀವಿ ಸರ್. ಅದು ಸಜ್ಜೆ ಹಾಕೀನಿ ಇವಾಗ, ಅವಲ್ಲೇ ನಾಟಿಗೆಂದದ. ಈಗ ನಂದು ಇವತ್ತು ಬಿತ್ತಕೈತೀನಿ ಸರ್ ಸಜ್ಜೆ. ಹೆಂಗ್ರಿ ಕುರ್ಕುಂದ ಒಕ್ಕಲ್ತನ ಹೆಂಗ್ ನಡೆದ? ಇಲ್ಲಿ ತರಕಾರಿ ಹಾಕ್ತಾರ, ಚಲೋ ಹತ್ತಿ ಬೆಳಿತಾರ, ತೊಗರಿ ಬೆಳಿತಾರ, ಕಾಯಿಪಲ್ಯನೂ ಹಾಕ್ತಾರ. ಹೆಂಗ್ರಿ ನಿಮ್ಮ ಊರ ಒಕ್ಕಲ್ತನ ಚಲೋ ನಡೆದ? ತರಕಾರಿ ಇದು ಕಡಿಮೆ ಸರ್ ನಮ್ಮೂರಲ್ಲಿ, ಬೆಳೆ ಜಾಸ್ತಿ ಸರ್. ಎಲ್ಲ ಬೆಳೆ ಜಾಸ್ತಿ, ಹತ್ತಿ, ತೊಗರಿ, ಸಜ್ಜೆ, ಶೇಂಗಾ, ಭತ್ತ ಇವೇ ಜಾಸ್ತಿ ಸರ್ ನಮ್ಮಲ್ಲಿ. ಅಂದ್ರೆ ಕಾಲುವೆ ನೀರಿಲ್ಲ? ಕಾಲುವೆ ನೀರು ಅರ್ಧ ಸರ್ ನಮ್ಮೂರಿಗೆ, ಅರ್ಧಕ್ಕೆ ಇಲ್ಲ ಸರ್. ಅಂದ್ರೆ ಬೋರ್ಗಳು ಭಾಳ ಅದಾವ? ಬೋರ್ ಜಗ್ಗಿ ಇದಾವೆ ಸರ್, ಹೊಲಕ್ಕೆ ಒಂದೆರಡು ಬೋರ್ ಇದಾವೆ. ಅಂದ್ರೆ ಮಾಡ್ಕೊಳ್ಳೋ ಜನ ಮಾಡ್ಕೊಂಡು ತುಂಬ ಜನ ಸರ್. ಮತ್ತೆ ಗೋವಾಗಿವ ಮತ್ತೆ ಹೋಗ್ತಾರ ಮಂದಿ ದುಡ್ಯಕ್ಕೆ? ಗೋವಾಗಿವ ಎಲ್ಲ ಸರ್, ಇಲ್ಲೇ ಬದುಕಕ್ಕೆ ಇಲ್ಲ, ಗೋವಾಕ್ಕೆ ಎಲ್ಲಿ ಹೋಗ್ತಾರೆ ಸರ್ ಅವರು. ಅಂದ್ರೆ ಈಗ ಏನಾಗ್ತದ, ಈಗ ಕೂಲಿ ಸಿಗಿಲ್ಲ, ಈಗಲೂ ಕೆಲವೊಂದ್ ಕಡೆ ಈಗ ದುಡ್ಡು ರೊಕ್ಕಕ್ಕೆ ಮಂದಿ ದೂರ ಹೋಗ್ತಾರ. ಬೆಂಗಳೂರಿಗೆ ಹೋಗ್ಯಾರ ಸರ್, ಇಲ್ಲಿವರೆಗೂ ಭಾಳ ಜನ ಹೋಗ್ಯಾರ ದುಡಿಯೋದಕ್ಕೆ. ಮತ್ತು ಕೆಲವ್ರನ್ನ ಬಿಟ್ಟು ಹೋಗಿರ್ತಾರೆ, ಮನ್ಯಾಗ ಒಬ್ಬರನ್ನ ಇದ್ದೋಟ್ ಹೊಲ ನೋಡ್ಕೊಂಬಕ. ಇಲ್ಲ ಕೆಲವ್ರಿಗೆ ಲೀಜಿಗೆ ಹಾಕಿ ಹೋಗಿರ್ತಾರೆ, ತಾವು ದುಡ್ಕೊಂಡು ತಿನ್ನಕ್ಕೆ ಹೋಗ್ಯಾರ ಸರ್. ಇಲ್ಲೇನೋ ಬೆಂಗಳೂರಿಗೆ ಹೋಗಿರ್, ಗೋವಾಪ ನಮ್ಮಲ್ಲಿ ಹೋಗಿಲ್ಲ ಸರ್. ಹೆಂಗ್ರಿ ಮತ್ತೆ ನಿಮ್ಮೂರು ಕೂಲಿ ವ್ಯವಸ್ಥೆ ಎಲ್ಲ ಸಿಗ್ತಾರ? ಏನಾರು ಎತ್ತಿ ಬಿಡ್ಸಕ್ಕೆ ಅವು ಈ ಕೂಲಿ ಸಮಸ್ಯೆ ಭಾಳ ಎಲ್ಲ ಕಡೆ ನೋಡಿದ್ರ? ಇಲ್ಲಿ ಸಮಸ್ಯೆ ಆದ ಸರ್. ಏನು ಮಾಡೋದ, 400 ರೂಪಾಯಿ ಕೂಲಿ ಅಂದ್ರೆ ಇವತ್ತು ಹತ್ತಿ ನೋಡಿದ್ರೆ 6,500 ರೇಟ್ ಅದ. 400 ರೂಪಾಯಿ ನಾವು ಕೂಲಿ ಅಂದ್ರೆ ಅದು 1 ಕ್ವಿಂಟಲ್ ಬಿಡಿಸೋದಿಲ್ಲ ಅವರು. ಈ ಎಲ್ಲ ಕೂಲಿಯವ್ರಿಗೆ ಆಗ್ಯದ ನೋಡ್ರಿ, ರೈತರದೆಲ್ಲ. ಅಂದ್ರೆ ಮನೆಯವ್ರು ಮಾಡೋರು ಇರ್ಬೇಕು ಒಕ್ಕಲ್ತನ ಅಂದ್ರೆ. ಮನೆಯವ್ರು ಮಾಡೋರು ಇದ್ರೆ ಏನೋ ಇಟ್ಟು ಉಳಿತೇವೆ ಸರ್. ಈ ಕೂಲಿ ಇಟ್ಟು ಮಾಡಿಸ್ವಿ ಅಂದ್ರೆ ಏನು ಉಳ್ಕೊಂಬಂಗಿಲ್ಲ ಸರ್, ರೈತ ಏನು ಉಳಿಯೋದಿಲ್ಲ ಅದ್ರಾಗ. ಹಂಗಾಗಿ ಅದು ನೋಡಿ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಸಣ್ಣ ರೈತರು ನೌಕರಿ ಮಾಡಿ ಒಕ್ಕಲ್ತನಕ್ಕೆ ಬಂದ್ರೆ ನೀವು ಒಕ್ಕಲ್ತನ ಚಲೋ ಅಂತೀರಿ, ನೌಕರಿ ಚಲೋ ಅಂತೀರಿ? ಅಲ್ಲ ಸರ್, ಒಕ್ಕಲ್ತನ ಚಲೋ ಸರ್. ಅದೇನು ಬದುಕಕ್ಕಷ್ಟೇ ಬೇಕು ಸರ್. ಅದು ಇನ್ನೊಬ್ಬರು ಬದುಕಿರೋದಿಲ್ಲ. ಇದು ಭೂಮಿ ತಾಯಿ ಬೆಳಿತಂದ್ರೆ 10 ಮಂದಿ ಬದುಕ್ತೀವಿ ಸರ್, ಒಬ್ಬರಿಂದ 10 ಮಂದಿ ಬದುಕ್ತೀವಿ. ಈಗ ನಾನು ಒಬ್ಬನೇ ನನ್ನ ನೌಕರಿಯಲ್ಲಿ. ಹೌದು, ನೌಕರಿಯಲ್ಲಿ ನಾನು ಒಬ್ಬನೇ, ನಿನ್ನ ಹೆಂಡತಿ ಮಕ್ಕಳು ಬದುಕ್ತೀವಿ ಸರ್. ಈ ಭೂಮಿ ತಾಯಿ ಬೆಳೆದ್ಲ ಅಂದ್ರೆ 10 ಮಂದಿ ಬದುಕ್ತೀವಿ ಸರ್. ಇದರ ಅಂದ್ರೆ ಕಾಲಕ್ಕೆ ಬೆಳೆ ಮಳೆ ಚಲೋ ಆಗ್ಬೇಕು, ರೇಟ್ ಚಲೋ ಸಿಗ್ಬೇಕು, ಒಳ್ಳೇದಾಗಬೇಕು. ಮಳೆ ಬೆಳೆ ಚಲೋ ಬಂತಂದ್ರೆ ಸರ್ 10 ಜನ ಬದುಕಿಸ್ತೀವಿ. ಈ ರೈತರದು ಭೂಮಿ ತಾಯಿದು ಹಂಗಾದ ಸರ್. ಆದ್ರೆ ನೌಕರಿದ ಅಷ್ಟು ಏನಿಲ್ಲ, ಅವ್ರು ತಮ್ಮ ಮನೆ ಫ್ಯಾಮಿಲಿಗೆ ಅಷ್ಟೇ ಸೀಮಿತ ಸರ್. ಹೌದು, ಅಣ್ಣ ತಮ್ಮರು ನೋಡ್ಕೊಳಕ್ಕಾಗಲ್ಲ, ಅಣ್ಣ ತಮ್ಮ ತಂದೆ ತಾಯಿಯನ್ನು ನೋಡ್ಕೊಳಕ್ಕಾಗಲ್ಲ, ಯಾರನ್ನ ನೋಡ್ಕೊಳಕ್ಕಾಗಲ್ಲ ಸರ್. ಅದು ಅಂದ್ರೆ ಒಕ್ಕಲ್ತನ ಚಲೋತಪ್ಪ ಅಂತ ನಮ್ಮಿಂದ ಒಂದು 8 ಮಂದಿ ಕುಟುಂಬ ಬದುಕ್ತದ, ಅವ್ರಿಗೆ ಕೂಲಿ ಸಿಗ್ತದ, ಮಾರ್ಕೆಟಿಗೆ ಗಂಜಿಗೆ ವ್ಯಾಪಾರ ಆಗ್ತದ, ಏನೋ ಸಣ್ಣ ಪುಟ್ಟ ವ್ಯವಹಾರಗಳು, ಮಿಲ್ಲು, ಕಾರ್ಖಾನೆ ಎಲ್ಲ ಒಕ್ಕಲ್ತನ ನಡೀತಾವೆ ಸರ್. ಎಲ್ಲ ಅಷ್ಟು ನಡೀತೇವೆ ಸರ್. ಏನು ನಡೆದ್ರೆ ರೈತನಿಂದ ನಡೆಯೋದು ಸರ್. ಈಗ ಬೇರೆ ಇದು ಬಿಸ್ನೆಸ್ಲಿಂದ ಮಾಡ್ಬೇಕಂದ್ರೆ ರೈತನಿಂದನೇ ಮಾಡಬೇಕು, ಪ್ರತಿಯೊಂದು ಮಾಡ್ಬೇಕಂದ್ರೆ ರೈತನಿಂದನೇ ಮಾಡ್ಬೇಕು ಸರ್.
ಆದ್ರೆ ರೈತಗೆ ಗೋಳಾದ ಸರ್. ಗೋಳದ ಕಷ್ಟ ಪಡ್ಬೇಕು, ದಾವತಿ ಹಾಕ್ಬೇಕು, ದಾವತಿ ಹಾಕ್ಬೇಕು ಸರ್. ಒಂದು ಕಷ್ಟ ಬಿಟ್ಟು ಊಟ ನಿದ್ದೆ ಬಿಟ್ಟು ಹಗಲು ರಾತ್ರಿ ಹಗಲು ರಾತ್ರಿ ದುಡಿಬೇಕು ಸರ್. ಈ ಕರೆಂಟ್ ಹೋತಪ್ಪ ಅಂದ್ರೆ ಓಡೋಗ್ಬೇಕು, ಕರೆಂಟ್ ಬಂತಂದ್ರೆ ಓಡೋಗ್ಬೇಕು. ಓಡಿ ಹೋಗ್ಬೇಕು ಸರ್. ಹೌದು. ಒಂದ್ ಮಾಡಿದಾರೆ ಸರ್ 4 ಗಂಟೆಗೆ ಕರೆಂಟ್ ಹಾಕ್ತಾರ, 4 ಗಂಟೆಗೆ ಅಲ್ಲಿ ಹೊಲ್ದಾಗ ಇರ್ಬೇಕು ಸರ್. 3 ಗಂಟೆಗೆ ಎದ್ದು ಹೋಗ್ಬೇಕು ಮನೆಗೆ. ಇಲ್ಲಿದ್ರ ಕೆಲವ್ರು ಜಾಸ್ತಿ ಜನ ಹೊಲ್ದಾಗೆ ಮನೆ ಮಾಡ್ಕೊಂಡು ಹೊಲ್ದಾಗೆ ಇದ್ದಾರೆ ಸರ್. ಯಾಕಂದ್ರೆ ಈಗ ನಾವು ಕರೆಂಟ್ ಟೈಮಿಗೆ ಬರೋದಲ್ಲ. ಮತ್ತೆ ಈಗ ಒಂದು ಬೋರ್ ಚಾಲು ಮಾಡಿದ್ರೆ 4 ಚಾಲು ಆದ್ವರಂದ್ರೆ ಅದು ವೋಲ್ಟೇಜ್ ಇಲ್ದ ಹಿಂದಗಡೆ ಬಂದ ಒಂದು ಮೋಟ್ರನೇ ಚಾಲು ಆಗಲ್ಲ ಸರ್. ಹೌದು, ಪಟ್ನಲ್ಲಿ ಕಾಯ್ಕೊಂಡು ಕುಂದ್ರಬೇಕು, ಲೈಟ್ ಕಾಯ್ಕೊಂಡು ಕುಂದಿರ್ಬೇಕು ಸರ್. ಹಂಗಾದ್ರೆ ಮೋಟರ್ ಚಾಲು ಆಗ್ತಾವ. ವೋಲ್ಟೇಜ್ ಹೆಂಗಿಲ್ಲ, ಮತ್ತೆ ಸುಟ್ಟು ಅದೆಲ್ಲ ಮತ್ತಂದ್ರೆ ಕೆಲಸ ಹಂಗಿಲ್ಲ ಆಗಲ್ಲ ಸರ್. ಅದು 2,000-3,000 ತುಂಬಸಕ ರಿಪೇರಿ ಅದಕ್ಕೆ ಬೇಕು ಸರ್. ಅಂದ್ರೆ ಒಕ್ಕಲ್ತನದಿಂದ 108 ರಗಳೆಗಳು, 108 ದಾವತಿಗಳು ಭಾಳ ಇದೇವೆ ಸರ್. ಒಕ್ಕಲ್ತನದಿಂದ ಭಾಳ ಇದೇವೆ. ಅದು ರೈತಗೆ ಗೋಳದು ಸರ್, ಬೇರೆಯವ್ರಿಗೆ ಏನಿಲ್ಲ. ಬೇರೆಯವ್ರಿಗೆ ಬಿಸ್ನೆಸ್ ಮಾಡೋರಿಗೆ ಗೋಳಿಲ್ಲ. ಇನ್ನೊಬ್ಬರಿಗೆ ನಾವು ಹತ್ತಿ ತಗೊಂಡು ಹೋದವ್ರಿಗೆ, ತೊಗರಿ ಒಯ್ದವ್ರಿಗೆ, ಸಜ್ಜೆ ಒಯ್ದವ್ರಿಗೆ, ಅವ್ರಿಗೆ ಯಾರಿಗೆ ಗೋಳಿಲ್ಲ ಸರ್. ರೈತಿಗೆ ಗೋಳು. ಹಗಲು ರಾತ್ರಿ ದುಡಿದು ಅವರಲ್ಲಿ ತಗೊಂಡು ಹೋಗಿ ಇದು ಮಾಡಿದ್ರು. ಅವಾಗ ಅವರು ಒಂದು ಸಲ ರೇಟ್ ಇರ್ತದ, ಒಂದು ಸಲ ರೇಟ್ ಇರೋದಿಲ್ಲ. ಅದು ರೈತಿಗೆ ಗೋಳ ಸರ್. ಏನು ಮತ್ತೀಗ ಉಳ್ಳಾಗಡ್ಡಿ ತಕೊಂಡು ಏನೋ ಬೇಸಿಗೆ ಸಜ್ಜೆ ಹಾಕ್ಬೇಕಂತ ರೆಡಿ ಮಾಡಿರವಲ್ಲ? ಇವತ್ತು ಸಜ್ಜೆ ಬಿತ್ತಕತ್ತೀನಿ ಸರ್. ರೆಡಿ ಮಾಡಿ ಎಲ್ಲ ಇದು ಮಾಡಿ ಉಳ್ಳಾಗಡ್ಡೆ ಎಲ್ಲ ಹಂಗೆ ಹೊಲ್ದಾಗ ಬಿದ್ದವು ಸರ್. ಈಗ ಸಜ್ಜೆ ಹಾಕಕತ್ತೀನಿ ಸರ್ ಇವತ್ತು. ಮತ್ತು ಇವ್ರು ಏನು ಮಾಡ್ತಾರೆ ನೋಡೋಣ ಸರ್. ಅಲ್ಲ, ಬೇಸಿಗೆ ಸಜ್ಜೆ ಬರ್ತದ, ಕೈ ನೀರದ ಒಂದು 2-3 ನೀರು ಕೊಟ್ರೆ ಚಲೋತ್ನಾಗೆ ಬೆಳೀತದ. ಬೆಳಿತೇವೆ ಸರ್, ಬರ್ತದೆ ಸರ್ ಸಜ್ಜೆಯನ್ನು. ಒಳ್ಳೆಯದು ರಾಮ್ ಅವರೇ, ಭಾಳಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಒಕ್ಕಲ್ತನ ಅನ್ನೋದು ಒಂದು ಸವಾಲಿನ ಕೆಲಸ. ಕಷ್ಟಪಟ್ಟು ದುಡಿಬೇಕು, ವಾತಾವರಣ ಕೈ ಹಿಡಿಬೇಕು, ಸಕಾಲಕ್ಕೆ ಮಳೆ ಬರಬೇಕು, ರೇಟ್ಗಳು ಕೂಡ ಚಲೋತ್ನಾಗಿ ನಮ್ಗೆ ಅನುಕೂಲ ಆಗಂಗೆ ಇರಬೇಕು. ಅಂದಾಗ ಮಾತ್ರ ಕೃಷಿ ಭೂಮಿಯಲ್ಲಿ ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಗ್ತದೆ. ತಾವು ನಿವೃತ್ತಿಯ ನಂತರನೂ ಕೂಡ ಕೃಷಿ ಭೂಮಿಯಲ್ಲಿ ಒಂದು ಬೋರ್ ಹಾಕಿಸಿಕೊಂಡು, ಈ ಹೋದ ಸಲ ತಾವು ಮೆಣಸಿಗೆ ಹಾಕ್ಕೊಂಡು, ಈ ಸಲ ಉಳ್ಳಾಗಡ್ಡೆ ಹಾಕ್ಕೊಂಡು 2 ವರ್ಷ ತಾವು ಲಾಸ್ ಇಟ್ಕೊಂಡ್ರು ಕೂಡ ಮತ್ತೆ ಕೃಷಿಯನ್ನು ಮಾಡುವಂಥದ್ದು. ಎಲ್ಲ ನೋವುಗಳನ್ನು ಮರೆತು ಮತ್ತೆ ನಾವು ಒಕ್ಕಲ್ತನ ಹೋದ ಸಲ ಹಿಂಗಾಗೈತೆ ಅಂತೇಳಿ ನಾವು ಭೂಮಿ ತಾಯಿಯನ್ನು ಬಿಡಂಗೆ ಹಂಗಿಲ್ಲ. ಈ ಬಿಡಕ್ಕೆ ಬರೋದಿಲ್ಲ ಸರ್. ಅದು ಈಗ ಹಾಕ್ಯಂದು ಬಿಟ್ಟು ಎಲ್ಲಿಗೆ ಹೋಗ್ತೀವಿ ಸರ್. ಹೌದು, ಈಗ ನಾವು ಬಿಟ್ಟು ನಡಿಬೋದು ಸರ್. ಈ ಉಳಿದು ಅಂತ ರೈತರು ಎಲ್ಲಿಗೆ ಹೋಗ್ಬೇಕು ಸರ್. ಆಕಿನ ನಂಬಿಕೊಂಡು ಆಕಿನ ಇದು ಮಾಡ್ಕೊಂಡು ಇರ್ತಾರೆ ಮಾಡ್ಕೊಂಡು. ಈ ಬೇರೆಯವರು ಬಿಟ್ಟು ಹೋಗೋಕೆ ಹಾಕಿಲ್ಲ ಸರ್. ಆಕೆ ಎಷ್ಟೇನ ಲಾಸ್ ಆಗಲಿ, ಎಷ್ಟೇನ ಲುಕ್ಸಾನ್ ಆಗಲಿ, ಲಾಭ ಆಗಲಿ, ಆಕಿನ ಬಿಟ್ಟು ಹೋಗೋಕ್ಕಂತ ಸಾಧ್ಯ ಇಲ್ಲ ಸರ್ ರೈತ. ಅದಕ್ಕೆ ರೈತನಿಗೆ ನಾವು ಭಾಳಷ್ಟು ಗೌರವಯುತವಾದಂಥ ಒಂದು ಸ್ಥಾನವನ್ನು ಕೊಡ್ತೀವಿ. ಯಾಕಂತಂದ್ರೆ ರೈತ ಒಂದ್ಸಲ ಕೈ ಸುಟ್ಕೊಂಡ್ರೂ ಕೂಡ ನಾವು ಭೂಮಿ ತಾಯಿನ ಏನನ್ನು ಮಾಡೋದಿಲ್ಲ, ನಾವು ಒಕ್ಕಲ್ತನ ಮಾಡೋಂಗಿಲ್ಲ ಅಂತೇಳಿ ಅಂಜ್ಕೊಂಡು ನಾವು ಹೋಗಂಗಿಲ್ಲ. ಧೈರ್ಯಶಾಲಿ ಆದ್ರೂ ಕೂಡ ಹವಾಮಾನಕ್ಕೆ ಬದಲಾವಣೆಗೆ ನಾವು ತಕ್ಕೊಂಡು ಅಥವಾ ಜಾಣತನದಿಂದ ಕೃಷಿಯನ್ನು ಮಾಡಬೇಕಾಗ್ತದೆ. ಸೋಲು ಗೆಲುವು ಲಾಭ ನಷ್ಟಗಳ ಲೆಕ್ಕಾಚಾರದೊಂದಿಗೆ ನಾವು ಒಕ್ಕಲ್ತನವನ್ನು ಮಾಡಿದಾಗ ಅಥವಾ ಅದರಲ್ಲಿ ತೊಡಸ್ಕೊಂಡಿದ್ದಾಗ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ನಿವೃತ್ತಿ ಜೀವನ ಒಳ್ಳೆಯದಾಗಿ ನೋಡ್ಕೊಳ್ಳಿ. ದೇವರು ನಿಮಗೆ ಆರೋಗ್ಯ ಆಯುಷು ಕೊಡಲಿ ಅಂತ ಹೇಳ್ತಾರೆ. ಅವರೇ ತಮ್ಮ ವಿಚಾರಗಳನ್ನು ನನ್ನೊಂದಿಗೆ ಹಂಚ್ಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರ, ಇದುವರೆಗೆ ಸಿರವಾರ ತಾಲೂಕಿನ ಕುರುಕುಂದ ಗ್ರಾಮದ ರಾಮು ಅವರ ಕೃಷಿ ಅನುಭವಗಳನ್ನು ಆಲಿಸಿದರೆ